ಫ್ರೆಂಡ್ಸ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾಸ್ಟಲ್. ನಾನು ನಿಮ್ಮ ಹಾಕಿದ್ದು. ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಒಂದು ಕಾಂಪ್ಯಾಕ್ಟ್ XUV, ಯಾರು ಒಂದು ಕಾಂಪ್ಯಾಕ್ಟ್ XUV ದಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ಲೇಟೆಸ್ಟ್ ಮಾಡೆಲ್ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಕಾರ್ ಇದೆ. ಅದು ಯಾವ್ದು ಗಾಡಿ ಅಂದ್ರೆ ನನ್ನ ಹತ್ರ ನಿಸಾನ್ ಅಲ್ಲಿ ಇರೋದು ಕಿಕ್ ಇದೆ, ಕಿಕ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ಡೀಟೇಲ್ಸು, ಏನು ಮಾಡಲು, ಎಷ್ಟು ಪ್ರೈಸ್ ಆಗುತ್ತೆ, ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ಲಿ ವಿಡಿಯೋಲಿ ಹೋಗಿ ಇಂಟೀರಿಯರ್ ಎಕ್ಸ್ಟೀರಿಯರು ಟೈರ್ಸ್ ಕಂಡೀಷನ್, ಆಮೇಲೆ ನಿಮಗೆ ಬೇಕಂದರೆ ಮಾಡಲ್ ಏನು, ಎಷ್ಟು ಪ್ರೈಸಿಂಗ್ ಆಗುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ನಿಸಾನ್ ಕಾಂಪ್ಯಾಕ್ಟ್ XUV ಕಾರು. ಯಾರೂ ಒಂದು ಕಾಂಪ್ಯಾಕ್ಟ್ XUV ಕಾರು ಒಂದು ಲೋ ಬಜೆಟಲ್ಲಿ ಒಂದು ಲೇಟೆಸ್ಟ್ ಮಾಡಲ್ ಬೇಕಂದರೆ ನನ್ನ ಹತ್ರ ಬನ್ನಿ. ಇದು ನಿಸಾನ್ದು ಕಿಕ್ಸ್ ಕೊಡ್ತೀನಿ. 2019 ಮಾಡಲ್ಲು. ನೋಡ್ತಾ ಇದ್ದೀರಾ ವೆಹಿಕಲ್ಲು, ಫ್ರಂಟ್ ವ್ಯೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಓನ್ಲಿ 38,000 ಓಡಿದೆ, 38,000 ಕಿಲೋಮೀಟರ್ ಇವೇನು ನೋಡ್ಬೋದು. ಫ್ರಂಟು ಇದರಲ್ಲಿ ಎಲ್ಲ ನಿಮಗೆ ಆಲ್ಮೋಸ್ಟು ನೋಡ್ತಾ ಇದ್ದೀರಾ, ಫೋಗ್ ಲ್ಯಾಂಪ್ಸ್ ಆಗಲಿ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಂಗೆ ಲೆಫ್ಟ್ ಸೈಡ್ ವ್ಯೂನು ಕೂಡ ತೋರಿಸ್ತೀನಿ. ಲೆಫ್ಟ್ ಸೈಡು ನೋಡ್ತಾ ಇರೋ ಲಾಯ್ ವೀಲ್ಸ್ ಎಲ್ಲ ಇದೆ. ಟಾಪ್ ಎಂಡ್ ವೇರಿಯಂಟ್ ಇದು, XUV ವೇರಿಯಂಟು 1.5 ಪೆಟ್ರೋಲ್ ಇಂಜಿನ್ನು ನೋಡ್ಬೋದು ಫ್ರೆಂಡ್ಸ್. ಲೆಫ್ಟ್ ಸೈಡ್ ಬಾಡಿ ಲೈನು ಎಲ್ಲಿನೂ ಕೂಡ ಒಂದು ಸ್ಕ್ರ್ಯಾಚಸ್ ಆಗಲಿ ಡೆಂಟ್ ಆಗಲಿ ಆ ಥರ ಏನಂದರೆ ಏನಿಲ್ಲ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬ್ಯಾಕ್ ಸೈಡ್ನು ಕೂಡ ಹಿಂಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ವೈಫರು, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು ಎಲ್ಲ ಇದೆ ಆಲ್ಮೋಸ್ಟು. ರಿವರ್ಸ್ ಕ್ಯಾಮ್ರಾನು ಕೂಡ ಎಲ್ಲ ಇದೆ. ಎಲ್ಲಿನೂ ಕೂಡ ಇದೂ ಕೂಡ ಲೆಫ್ಟ್ ಸೈಡ್ ಬ್ಯಾಕ್ ಸೈಡಲ್ಲಿ ಡಿಕ್ಕಿನೂ ಕೂಡ ಸ್ಕ್ರಾಚಸ್ ಡೆಂಟ್ ಆ ಥರ ಏನಂದರೆ ಏನಿಲ್ಲ. ಆ್ಯಂಡ್ ರೈಟ್ ಸೈಡ್ ಕೂಡ ನೋಡ್ಬೋದು ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರೈಟ್ ಸೈಡು. ಎಲ್ಲಿನೂ ಕೂಡ ಸ್ಕ್ರಾಚಸ್ಸು ಡೆಂಟ ಥರ ಏನಂದರೆ ಏನಿಲ್ಲ ಫ್ರೆಂಡ್ಸ್. ಇದನ್ನು ನೋಡ್ಬೋದು ಫ್ರೆಂಡ್ಸ್, ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ರೈಟ್ ರೌಂಡ್ ಬಾಡಿ ಲೈನ್ ನೋಡಿದ್ದೀರಾ, ರೈಟ್ ರೌಂಡು ಎಲ್ಲಿನೂ ಸ್ಕ್ರಾಚಸ್ ಡೆಂಟ್ ಆ ಥರ ಏನಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಟೀರಿಯರ್ ನೋಡೋಣ. ಅದು ಮುಂಚೆ ಟೈರ್ಸ್ ಕಂಡೀಷನ್ ಕೂಡ ತೋರಿಸ್ಬಿಡ್ತೀನಿ. ಟೈರ್ಸ್ ಕಂಡೀಷನ್ ನೋಡ್ಕೊಳ್ಬೋದು. ಆಲ್ಮೋಸ್ಟ್ ಒಂದು 80% ಟೈರ್ ಇದೆ, ನೋಡ್ತಾ ಇದ್ದೀರಾ. 75 to 80% ಟೈರ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ 80% ಟೈರ್ ಇದೆ ಫ್ರೆಂಡ್ಸ್. ಇದು ಇಂಟೀರಿಯರ್ ಕೂಡ ನೋಡ್ಬೋದು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಂಟೀರಿಯರು ಲೆದರ್ ಸೀಟ್ಸ್, ಕಂಪನಿ ಲೆದರ್ ಸೀಟ್ಸ್ ಇದು ನೋಡ್ತಾ ಇದ್ದೀರಾ. ಕಂಪನಿ ಲೆದರ್ ಸೀಟ್ಸ್ ಕಿಕ್ಸ್ ಅಂತ ಬರೆದಿದ್ದಾರೆ. ಕಂಪನಿ ಲೆದರ್ ಸೀಟ್ಸು, 4 ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಇದೆ. ಆ್ಯಂಡ್ ಸೌಂಡ್ ಕಂಟ್ರೋಲಿಂಗ್ಸ್ ಕೂಡ ಇದೆ, ಏರ್ ಬ್ಯಾಗ್ ಇದೆ. ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡ್ತಾ ಇದ್ದೀರಾ, ಲೇಟೆಸ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಆ್ಯಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ನು ಕೂಡ ಬರುತ್ತೆ. ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕು, ಮ್ಯಾಗ್ ವೀಲ್ಸು ಎಲ್ಲ ಇದೆ. ನೋಡ್ಬೋದು ಇಂಟೀರಿಯರ್ ತುಂಬ ಚೆನ್ನಾಗಿದೆ, ಎಲ್ಲಿನೂ ಟರ್ನ್ ಆಗಿ ಆ ಥರ ಏನಿಲ್ಲ. ಜಸ್ಟ್ ಕಿಲೋಮೀಟರ್ ರಿವೇನ್ ಅರೌಂಡ್ 38,000 ಕಿಲೋಮೀಟರ್ಸು. 38,000 ಓಡಿದೆ ವೆಹಿಕಲ್ಲು, ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೋಡೋಣ ಫ್ರೆಂಡ್ಸ್. ಬ್ಯಾಕ್ ಸೈಡ್ನು ಕೂಡ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಎಲ್ಲಿನೂ ಸೀಟ್ ಕವರ್ ಟರ್ನ್ ಆಗಿ ಆ ಥರ ಏನಂದರೆ ಏನಿಲ್ಲ. ಆ್ಯಂಡ್ ಬ್ಯಾಕ್ AC ಕೂಡ ಬರುತ್ತೆ ನಿಮಗೆ, ಬ್ಯಾಕ್ AC ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಾಂಪ್ಯಾಕ್ಟ್ XUV ಯಾರು ನೋಡ್ತಾ ಇದ್ರು ಅವ್ರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಮೇಂಟೆನೆನ್ಸ್ ಪರವಾಗಿಲ್ಲ, ಆರಾಮಾಗಿ ಮಾಡ್ಬೋದು. ನಿಸಾನ್ದು ಮೇಂಟೆನೆನ್ಸ್ ಆ ಥರ ಏನು ಬರಲ್ಲ. ಹಿಂಗೆ ನೋಡ್ಬೋದು ನೀವು. ಬ್ಯಾಕ್ ಸೈಡು ಬ್ಯಾಕ್ ವೈಫರ್ ಇದೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಇದೆ. ಆ್ಯಂಡ್ ನೋಡ್ಬೋದು ಬೂಟ್ ಸ್ಪೇಸು. ಬೂಟ್ ಸ್ಪೇಸ್ ತುಂಬ ದೊಡ್ಡದು ಬರುತ್ತೆ, ನೋಡ್ಬೋದು ಎಷ್ಟು ದೊಡ್ಡದು ಬರುತ್ತೆ ಬೂಟ್ ಸ್ಪೇಸು. ಒಳ್ಳೆ ಎಷ್ಟು ಬೇಕಂದರೆ ಲಗೇಜ್ ನಿಮ್ಮದು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು.
ಸೇಮ್ ಲೈಕ್ ಕ್ರಿಟಾ ಥರ ನನಗೆ ಸ್ಪೇಷಿಯಸ್ ಬರುತ್ತೆ. ಕ್ರಿಟಾ, ಬ್ರಿಜಾ ಆ ಥರ, ಫೋರ್ಡ್ ಇಕೋ ಸ್ಪೋರ್ಟ್ಸು, ಡಸ್ಟರು ಆ ಥರನೇ ಸೇಮ್ ಬರುತ್ತೆ. ಇದು ನೋಡ್ಬೋದು ಒಂದು ಲಕ್ಸುರಿ ಕಾರ್ ಥರ ಇದೆ, ಲಕ್ಸುರಿ ಕಾರು ನೋಡ್ಬೋದು. ಹಿಂದ್ಗಡೆ ಬೂಟ್ ಸ್ಪೇಸು. ಆ್ಯಂಡ್ ಫ್ರೆಂಡ್ಸ್, ಲೆಫ್ಟ್ ಸೈಡ್ ಟೈರ್ ಕಂಡೀಷನ್ನು ಕೂಡ ನೋಡ್ಬೋದು. ಅದನ್ನು ಕೂಡ ಆಲ್ಮೋಸ್ಟು ಒಂದು 60-70% ಟೈರ್ ಇದೆ. ಆ್ಯಂಡ್ ಲೆಫ್ಟ್ ಸೈಡು ಫ್ರಂಟ್ ಟೈರು ಕೂಡ ನೋಡ್ಬೋದು. ಅದನ್ನು ಕೂಡ ಒಂದು ಸೇಮ್ 60-70% ಟೈರ್ ಇದೆ. ಆ್ಯಂಡ್ ಸ್ಟೆಪ್ನಿ ಯೂಸು, ಹೊಸ ಸ್ಟೆಪ್ನಿ ಯೂಸೇ ಮಾಡಿಲ್ಲ. ಯಾಕಂದರೆ 38,000 ನೋಡಿರೋದು, ಇವತ್ತಂಗೆ ಸ್ಟೆಪ್ನಿನೂ ಯೂಸ್ ಮಾಡಿಲ್ಲ ಅವರು. ಬನ್ನಿ ಫ್ರೆಂಡ್ಸ್, ಇವಾಗ ಇಂಟೀರಿಯರು, ಎಕ್ಸ್ಟೀರಿಯರ್, ಟೈರ್ಸ್ ಕಂಡೀಷನ್ನು ಆಮೇಲೆ ಎಲ್ಲ ಆಗಿದೆ ನಿಮಗೆ. ಬನ್ನಿ ಇವಾಗ ಇಂಜಿನ್ ರೂಮ್ ಕೂಡ ತೋರಿಸ್ತೀನಿ. ಇಂಜಿನ್ ರೂಮ್ ಏನು ಕಂಡೀಷನಲ್ಲಿದೆ ಅಂತ ಬನ್ನಿ ಫ್ರೆಂಡ್ಸ್. ನೋಡ್ಬೋದು ಇಂಜಿನ್ ರೂಮು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ ಕೂಡ ತೋರಿಸ್ತೀನಿ. ಇಂಜಿನ್ ಸೌಂಡ್ ಕೇಳ್ಕೊಳ್ಬೋದು. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಸ್ಮೂತ್ ಆಗಿದೆ ಇಂಜಿನ್ನು. ಬ್ಯಾಟ್ರಿನೂ ಕೂಡ ಹೊಸ ಬ್ಯಾಟ್ರಿ ಇದೆ, ಎಕ್ಸಿಟ್ ಬ್ಯಾಟ್ರಿ. ಇಂಜಿನ್ ತುಂಬ ಸ್ಮೂತ್ ಇದೆ. ಪೆಟ್ರೋಲ್ ಇಂಜಿನ್ನು ಗೊತ್ತಾಗಲ್ಲ, ರನ್ನಿಂಗಲ್ಲಿ ಇದ್ದರೆ ಸ್ಮೂತ್ ಸೌಂಡೇ ರನ್ನಿಂಗ್ ಇದೆ ಅಂತ ಗೊತ್ತಾಗಲ್ಲ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಕೂಡ ನೋಡ್ಕೊಂಡಿದ್ದೀವಿ. ಬನ್ನಿ ಡೀಟೇಲ್ಸ್ ತೊಗೊಳ್ಳೋಣ, ಏನು ಮಾಡಲ್, ಏನು ಪ್ರೈಸಿಂಗ್, ಎಷ್ಟಿಗಾಗತ್ತೆ ಅಂತ. ಬನ್ನಿ ಫ್ರೆಂಡ್ಸ್ ನೋಡಿದ್ದೀರಾ, ನಿಮಗೆ ರೈಟ್ ರೌಂಡ್ ಬಾಡಿ ಲೈನ್ ಆಗಲಿ, ಇಂಟೀರಿಯರ್, ಎಕ್ಸ್ಟೀರಿಯರ್, ಟೈರ್ಸ್ ಕಂಡೀಷನ್ನು ಪ್ಲಸ್ ನಿಮಗೆ ಇಂಜಿನ್ ರೂಮ್ನು ಕೂಡ ತೋರಿಸಿದ್ದೀನಿ. ಅದನ್ನು ಕೂಡ ಸ್ಟಾರ್ಟ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2019 ಮಾಡಲ್ಲು ನಿಸಾನ್ ಕಿಕ್ಸು. ಈ XUV ವೇರಿಯಂಟ್ ಟಾಪ್ ಎಂಡ್ 1.5 ಪ್ರೀಮಿಯಂ ವೆಹಿಕಲ್ಲು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರು, ಏರ್ ಬ್ಯಾಗ್, ABS ಆ್ಯಂಡ್ ಮ್ಯಾಗ್ ವೀಲ್ಸು, ಫೋಗ್ ಲ್ಯಾಂಪ್ಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಕಂಪನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಲೈಕ್ ಸೇಮ್ ಲೈಕ್ ಕಿಯಾದಲ್ಲಿ ಬರುತ್ತೆಲ್ಲ ಆ ಥರನೇ ಸಿಸ್ಟಮ್ ಇದೆ. ಆ್ಯಂಡ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ, ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು 1.5 ಲೀಟರ್ XUV ವೇರಿಯಂಟು, ಪ್ರೀಮಿಯಂ ವೇರಿಯಂಟು. ಫ್ರೆಂಡ್ಸ್ ಇದು ಬಂದ್ಬಿಟ್ಟು 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅಲ್ಲಿ 38,000 ಕಿಲೋಮೀಟರ್ಸ್. ಅದನ್ನು ಕೂಡ ಶೋರೂಮ್ ಹಿಸ್ಟ್ರಿ ಇದೆ, ರೆಕಾರ್ಡೆಡ್. ಪೆಟ್ರೋಲ್ ಇಂಜಿನು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 14-15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರ್ಬೋದು. ಒಂದು ಕಾಂಪ್ಯಾಕ್ಟ್ XUV ಲೈಕ್ ಕ್ರಿಟಾ, ಬ್ರಿಜಾ, ಆಮೇಲೆ ನಿಮಗೆ ಡಸ್ಟರ್ ಆಗಲಿ, ನಿಮಗೆ ನಿಸಾನ್ ಟೆರೆನೋ ಬರುತ್ತೆ. ಅದೇ ಥರ ಆಗಲಿ ಯಾರನ್ನು ಉಳಿತಾ ಇದ್ರು ಅವ್ರಿಗೆ ಲಕ್ಸುರಿ ಕಾರಲ್ಲಿ ಬೇಕಾ ಆ್ಯಂಡ್ ಕಮ್ಮಿ ಪ್ರೈಸಲ್ಲಿ ನೋಡ್ತಾ ಹೋಗಿ ನಾನು ಆ ಥರ ಬೆಸ್ಟ್ ಗಾಡಿ ಸಜೆಷನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡಿ, ವೆಹಿಕಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 19 ಮಾಡಲು. ಫ್ರೆಂಡ್ಸ್ ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 8,25,000 ಹೇಳ್ತಾರೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಒನ್ ಟೈಮ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ಬನ್ನಿ ಗಾಡಿ ನೋಡಿ. ಬೇಕಂದರೆ ಕುತ್ಕೊಂಡು ನೆಗೋಷಿಯೇಟ್ ಮಾಡೋಣ. ಪ್ರೈಸಿಂಗಲ್ಲಿ ಯಾಕೆ ಮಾಡ್ಕೊಡ್ತೀನಿ. ಮಾರ್ಕೆಟಲ್ಲಿ ಏನು ನೋಡ್ಬೋದು ನೀವು, 9 ಲಕ್ಷ 11 ಲಕ್ಷ ಇಂದ ಕಮ್ಮಿ ಇಲ್ಲ. ನಾನು 8.25 ಲಕ್ಷ ಹೇಳ್ತಾ ಇದ್ದೀನಿ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಬನ್ನಿ, ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ನಮ್ಮ ಶೋರೂಮ್ಗೆ ಬರೋಕ್ಕೆ ಈಸಿಯೆಸ್ಟ್ ರೂಟ್ ಅಂದರೆ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟ್ ಹೋಗಿ ಗೂಗಲ್ ಮ್ಯಾಪಲ್ಲಿ ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ದು ಲೊಕೇಶನ್ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ಸ್ ನಮ್ಮ ಶೋರೂಮ್ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಕೊತೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಗಾಡಿ ಎಲ್ಲ ಬೇರೆ ಗಾಡಿ ಕೂಡ ಬೇಕಂದ್ರೆ ಕೂಡ ಕ್ಯಾಟ್ಲಾಗ್ ನಂಬರು, ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಲ್ಲಿ ಚೆಕ್ ಮಾಡ್ಕೊಬೋದು, ಇಲ್ಲಾಂದ್ರೆ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ನೀವು ಯಾವ ಗಾಡಿ ಬೇಕು ಅದೇ ಗಾಡಿ ನಾವು ಫೋಟೋ ಡೀಟೇಲ್ಸ್ ಎಲ್ಲ ಹಾಕ್ಕೊಡ್ತೀನಿ ಫ್ರೆಂಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅವತ್ತಂಗ ಗುಡ್ ಬೈ.